ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ಸ್ವಾಗತ. ಈ ದಿನ ಏನು ಸಂದೇಶ ಇದೆ ಎಂದು ತಿಳಿಯೋಣ. ನನಗೆ ಪ್ರಶ್ನೆಗಳು ಮತ್ತು ಚಿಂತೆಗಳು ತಿಳಿದಿವೆ. ನಿಮ್ಮ ಹೃದಯದ ಆಳದಲ್ಲಿ ಅಡಗಿದೆ. ನೀವು ಯಾರೊಂದಿಗೂ ಹಂಚಿಕೊಳ್ಳಲಾಗದ ನಿಮ್ಮ ಮನಸ್ಸಿನ ಆಳದಲ್ಲಿ ಹುದುಗಿರುವ ಎಲ್ಲ ಗೊಂದಲಗಳು, ಪ್ರಶ್ನೆಗಳು ಮತ್ತು ಆತಂಕಗಳನ್ನು ನಾನು ಬಲ್ಲೆನು. ನೀವು ಒಂಟಿಯಲ್ಲ. ನಿಮ್ಮ ನೋವು ಯಾರಿಗೋ ಒಬ್ಬರಿಗೆ ತಿಳಿದಿದೆ ಎಂಬ ಭರವಸೆಯಲ್ಲಿ ಇದ್ದೀರಾ. ನೀವು ಭಾವಿಸುತ್ತೀರಾ ಜೀವನದಲ್ಲಿ ಏನೂ ಆಗುತ್ತಿಲ್ಲ ಎಂದು. ಜೀವನವು ನೀವು ಅಂದುಕೊಂಡ ದಾರಿಯಲ್ಲಿ ಸಾಗುತ್ತಿಲ್ಲ, ಅಂದುಕೊಂಡ ಕೆಲಸಗಳು ಆಗುತ್ತಿಲ್ಲ ಎಂದು ನೀವು ಬೇಸರಗೊಂಡಿದ್ದೀರಾ. ಯೋಜನೆಗಳು ಕೈಗೂಡದಿದ್ದಾಗ ಉಂಟಾಗುವ ನಿರಾಶೆಯನ್ನು ಇದು ಸೂಚಿಸುತ್ತದೆ. ಮತ್ತು ಕೆಲವೊಮ್ಮೆ ನೀವು ನಿಮ್ಮ ಪ್ರಾರ್ಥನೆಗಳಿಗೆ ಏಕೆ ಉತ್ತರಿಸಲಾಗುವುದಿಲ್ಲ ಎಂದು ಯೋಚಿಸಿ. ನಾನು ಎಷ್ಟೊಂದು ಪ್ರಾರ್ಥಿಸಿದರೂ ದೇವರು ನನ್ನ ಕರೆಯನ್ನು ಏಕೆ ಕೇಳುತ್ತಿಲ್ಲ, ನನ್ನ ಬೇಡಿಕೆಗಳಿಗೆ ಏಕೆ ಉತ್ತರ ಸಿಗುತ್ತಿಲ್ಲ ಎಂದು ನೀವು ದೇವರನ್ನು ಅಥವಾ ನಿಮ್ಮ ಹಣೆಬರಹವನ್ನು ಪ್ರಶ್ನಿಸುವ ಮನಸ್ಥಿತಿಯನ್ನು ಇದು ನೆನಪಿಸುತ್ತದೆ. ಆದರೆ ತಾತ್ಕಾಲಿಕ ವಿಳಂಬಗಳು ನಿಮ್ಮ ನಂಬಿಕೆಯನ್ನು ದುರ್ಬಲಗೊಳಿಸಬೇಡಿ. ಈಗ ಆಗುತ್ತಿರುವ ತಡ ಮತ್ತು ವಿಳಂಬಗಳು ಕೇವಲ ತಾತ್ಕಾಲಿಕ. ಈ ಸಣ್ಣ ಹಿನ್ನಡೆಯಿಂದಾಗಿ ದೇವರ ಮೇಲಿರುವ ಅಥವಾ ನಿಮ್ಮ ಮೇಲಿರುವ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಧೃತಿಗೆಡಬೇಡಿ ಎಂದು ಇದು ಎಚ್ಚರಿಸುತ್ತಿದೆ. ಇಂದು ಹಿನ್ನಡೆಯಂತೆ ಕಾಣುವ ನಾಳೆಗೆ ಉತ್ತಮವಾದದ್ದನ್ನು ಸಿದ್ಧಪಡಿಸುವ ನನ್ನ ಮಾರ್ಗವಿದೆ. ಇಂದು ನಿಮಗೆ ಅಪಜಯ ಅಥವಾ ಹಿನ್ನಡೆಯಂತೆ ಕಾಣಿಸುತ್ತಿರುವುದು ವಾಸ್ತವದಲ್ಲಿ ನಿಮ್ಮ ಭವಿಷ್ಯಕ್ಕೆ ಇದಕ್ಕಿಂತ ದೊಡ್ಡದಾದ ಮತ್ತು ಉತ್ತಮವಾದದ್ದನ್ನು ನಾನು ಕೊಡಲು ಸಿದ್ಧನಾಗಿದ್ದೇನೆ. ದೊಡ್ಡ ಉಡುಗೊರೆ ಸಿಗುವ ಮುನ್ನ ಕಾಯುವಿಕೆ ಅನಿವಾರ್ಯ ಎಂಬ ಸಂದೇಶವಿದು. ಈಗ ನೀವು ಅನುಭವಿಸುತ್ತಿರುವ ನೋವು ಶಾಶ್ವತವಾಗಿ ಉಳಿಯುವುದಿಲ್ಲ. ನೆನಪಿಡಿ, ಕಾಲ ಉರುಳುತ್ತದೆ. ಇಂದು ನೀವು ಪಡುತ್ತಿರುವ ಕಷ್ಟ, ನೋವು ಯಾವುದೂ ಕೂಡ ಶಾಶ್ವತವಾಗಿ ಇರುವುದಿಲ್ಲ. ರಾತ್ರಿಯ ನಂತರ ಹಗಲು ಬರುತ್ತದೆ ಅಲ್ಲವೇ? ಹಾಗೆ ಎಲ್ಲವೂ ಸಮಯಕ್ಕೆ ಕರಗಿ ಹೋಗುತ್ತದೆ. ಒಂದು ದಿನ ನೀನು ಹಿಂತಿರುಗಿ ನೋಡಿದಾಗ ಎಲ್ಲದಕ್ಕೂ ಒಂದು ಉದ್ದೇಶವಿತ್ತು ಮತ್ತು ಪ್ರತಿ ಸವಾಲಿಗೂ ಒಂದೊಂದು ವೇಷದಲ್ಲಿ ಆಶೀರ್ವಾದವಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳಿರಿ. ಭವಿಷ್ಯದಲ್ಲಿ ನೀವು ಯಶಸ್ಸು ಗಳಿಸಿದಾಗ ಹಿಂದಿನ ದಿನಗಳನ್ನು ಒಮ್ಮೆ ತಿರುಗಿ ನೋಡುತ್ತೀರಾ. ಆಗ ನಿಮಗೆ ಅರ್ಥವಾಗುತ್ತದೆ, ಅಂದುಕೊಂಡ ಆ ಕೆಲಸ ಯಾಕೆ ತಡವಾಗಿದ್ದಕ್ಕೆ ಇಷ್ಟು ಒಳ್ಳೆಯದೇ ಆಗಿದೆ ಎಂದು. ನಿಮಗೆ ಬಂದ ಪ್ರತಿಯೊಂದು ಕಷ್ಟವೂ ಕೂಡ ನಿಮ್ಮನ್ನು ಬೆಳೆಸಲು ದೇವರು ನೀಡಿದ ಆಶೀರ್ವಾದ ಎಂಬುದನ್ನು ನಿಮಗೆ ಅರಿವಾಗುತ್ತದೆ. ನಿಮ್ಮ ಭಯಗಳನ್ನು ಬಿಡುಗಡೆ ಮಾಡಿ, ನಿಮ್ಮ ನಕಾರಾತ್ಮಕ ಆಲೋಚನೆಗಳನ್ನು ಕಡಿಮೆ ಮಾಡಿ ಹಾಗೂ ದೈವಿಕ ಸಮಯದ ಮೇಲೆ ನಂಬಿಕೆಯನ್ನು ಇಡಿ. ನಾಳೆಯ ಬಗೆಗಿನ ಅನಗತ್ಯ ಭಯಗಳನ್ನು ಹಿಂದೆ ದೂರ ಮಾಡಿ, ಮನಸ್ಸಿನಲ್ಲಿ ಮೂಡುವ ನನ್ನಿಂದ ಇದು ಆಗುವುದಿಲ್ಲ, ಎಲ್ಲವೂ ಮುಗಿದು ಹೋಯಿತು ಎಂಬ ನಕಾರಾತ್ಮಕ ಯೋಚನೆಗಳನ್ನು ನಿಲ್ಲಿಸಿ. ಎಲ್ಲದಕ್ಕೂ ಒಂದು ಸಮಯ ಬಂದೇ ಬರುತ್ತದೆ. ಆ ದೈವಿಕ ಸಮಯ ಅಥವಾ ಸರಿಯಾದ ಕಾಲ ಮೇಲೆ ನಂಬಿಕೆಯನ್ನು ಇಡಿ. ಪ್ರತಿ ಕಣ್ಣೀರು, ಪ್ರತಿ ಹೋರಾಟ, ಪ್ರತಿ ಸಂತೋಷ ಹಾಗೂ ಪ್ರತಿ ಗೆಲುವಿನ ಮೂಲಕ ನಾನು ನಿಮ್ಮೊಂದಿಗೆ ಇದ್ದೇನೆ. ನೀವು ಯಾವಾಗಲೂ ಅತ್ತಾಗ, ಕಷ್ಟಪಟ್ಟು ಹೋರಾಟ ಮಾಡುವಾಗ, ಸಂತೋಷದಿಂದ ಇರುವಾಗ, ಗೆದ್ದಾಗ, ಪ್ರತಿಯೊಂದು ಹಂತದಲ್ಲೂ ನಾನು ನಿಮ್ಮ ಜೊತೆಗೆ ಇದ್ದೇನೆ. ನೀವು ಎಂದಿಗೂ ಒಂಟಿಯಾಗಿ ಇರಲು ನಾನು ಬಿಡುವುದಿಲ್ಲ. ಇದು ನನ್ನ ಪರಮ ಸತ್ಯ. ಸ್ವಲ್ಪ ಸಮಯದವರೆಗೆ ನಂಬಿಕೆಯನ್ನು ಹಿಡಿದುಕೊಳ್ಳಿ, ಏಕೆಂದರೆ ನಿಮಗಾಗಿ ಉದ್ದೇಶಿಸುವುದು ಈಗಾಗಲೇ ನಿಮಗೆ ಬಂದು ತಲುಪಲು ಸಿದ್ಧವಾಗಿದೆ. ಇನ್ನೇನು ಕೆಲವೇ ದಿನಗಳು ತಾಳ್ಮೆಯಿಂದ ಕಾಯ್ದು ನೋಡು. ನಿಮಗಾಗಿ ಬ್ರಹ್ಮಾಂಡದಲ್ಲಿ ಏನನ್ನು ಬರೆಯಲ್ಪಡುತ್ತದೆಯೋ ಆ ಯಶಸ್ಸು ಮತ್ತು ಸಂತೋಷ ಈಗಲೇ ನಿಮ್ಮ ಕಡೆಗೆ ಬರಲಿದೆ. ಅದು ನಿಮ್ಮನ್ನು ತಲುಪುವ ಹಾದಿಯಲ್ಲಿ ಕೂಡ ಇದೆ ಮತ್ತು ಫಲಿತಾಂಶವು ನೀನು ಊಹಿಸಿದ್ದಕ್ಕಿಂತ ಹೆಚ್ಚು ಸುಂದರವಾಗಿ ಪರಿಣಾಮಕಾರಿಯಾಗಲಿದೆ. ಕೊನೆಯದಾಗಿ, ಇಷ್ಟೆಲ್ಲ ಕಷ್ಟಪಟ್ಟ ನಂತರ ನಿಮಗೆ ಸಿಗುವ ಫಲಿತಾಂಶ ಮತ್ತು ಯಶಸ್ಸು ಇದೆಯಲ್ಲ, ಅದು ನೀವು ಕನಸಿನಲ್ಲೂ ಊಹಿಸಿರದಷ್ಟು ಅದ್ಭುತವಾಗಿ ಮತ್ತು ಸುಂದರವಾಗಲಿದೆ.